ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 17 ಆಗಸ್ಟ್ 2026 ಸೋಮವಾರ. ಇಂದು ವಾಸರ. ಸೂರ್ಯೋದಯ ಬೆಳಗ್ಗೆ 6:11, ಸೂರ್ಯಾಸ್ತ ರಾತ್ರಿ 6:51, ಚಂದ್ರೋದಯ ಬೆಳಗ್ಗೆ 10:03, ಚಂದ್ರಾಸ್ತ ರಾತ್ರಿ 9:52. ಇಂದಿನ ತಿಥಿ ಪಂಚಮಿ ರಾತ್ರಿ 6:40 ನಂತರ ಷಷ್ಠಿ ಯೋಗ ಶುಭ ರಾತ್ರಿ 3:29 ಆಗಸ್ಟ್ 18 ನಂತರ ಶುಕ್ಲ ನಕ್ಷತ್ರ ಹಸ್ತ ಬೆಳಗ್ಗೆ 6:41 ನಂತರ ಚಿತ್ರ ಕಾರಣ ಬಾಲವ ಸಂಜೆ 5, ಕೌಲವ ಬೆಳಗಿನ ಜಾವ 5:20 ಆಗಸ್ಟ್ 18 ನಂತರ ತೈತಿಲ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ 4:36 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ 12:49, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:59 ರಿಂದ 6:08, ಸಂಧ್ಯಾಕಾಲ ಸಂಜೆ 6:40 ರಿಂದ 7:48, ಅಮೃತಕಾಲ ರಾತ್ರಿ 10:16 ರಿಂದ 11:57. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:42 ರಿಂದ 9:16, ಯಮಗಂಡಕಾಲ ಬೆಳಗ್ಗೆ 10:50 ರಿಂದ 12:24, ವರ್ಜಕಾಲ ಮಧ್ಯಾಹ್ನ 12:13 ರಿಂದ 1:54, ದುರ್ಮುಹೂರ್ತ ಮಧ್ಯಾಹ್ನ 12:49 ರಿಂದ 1:39, ನಂತರ 3:19 ರಿಂದ 4:09. ಬೆಳಗ್ಗೆ 6:41 ಆಗಸ್ಟ್ 18 ತರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೂ ತಾರಾಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 4:19 ಚಂದ್ರಬಲ ಇರುವ ರಾಶಿಗಳು ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ನಾಗರ ಪಂಚಮಿ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲಪಕ್ಷ ಪಂಚಮಿಯೆಂದು ಬರುತ್ತದೆ. 2026ರಲ್ಲಿ ಇದು ಸೋಮವಾರ ಆಗಸ್ಟ್ 17, 2026 ರಂದು ಬಂದಿದೆ. ಪಂಚಾಂಗದ ಪ್ರಕಾರ ಪಂಚಮಿ ತಿಥಿ ಆಗಸ್ಟ್ 16 ಸಂಜೆ ಸುಮಾರು 6:44 ಆರಂಭವಾಗಿ ಆಗಸ್ಟ್ 17 ಸಂಜೆ ಸುಮಾರು 6:40 ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ವೇಳೆ ಪಂಚಮಿ ತಿಥಿ ಇರುವ ಕಾರಣ ಹಬ್ಬವನ್ನು ಆಗಸ್ಟ್ 17 ರಂದೇ ಆಚರಿಸಲಾಗುವುದು. ತಿಥಿಯ ನಿಖರ ಸಮಯ ಸ್ಥಳಕ್ಕೆ ತಕ್ಕಂತೆ ಸ್ವಲ್ಪ ಬದಲಾಗುತ್ತದೆ. ನಾಗರ ಪಂಚಮಿಯ ಜೊತೆ ಸಾಮಾನ್ಯವಾಗಿ ಬೆಸೆದುಕೊಳ್ಳುವ ಕತೆ ಶ್ರೀಕೃಷ್ಣ ಕಾಳಿಂಗನದು. ಯಮುನಾ ನದಿಯ ಮಡುವಿನಲ್ಲಿದ್ದ ವಿಷಕಾರಿ ಕಾಳಿಂಗ ಸರ್ಪ ಇಡೀ ನೀರನ್ನು ವಿಷಮಯ ಮಾಡಿತ್ತು. ಬಾಲಕೃಷ್ಣ ಮಡುವಿಗೆ ಹಾರಿ ಕಾಳಿಂಗನ ಹೆಡೆಯ ಮೇಲೆ ನರ್ತಿಸಿ ಅದನ್ನು ಮಣಿಸಿದ. ಆದರೆ ಸರ್ಪವನ್ನು ಕೊಲ್ಲದೆ ಯಮುನೆ ಬಿಟ್ಟು ತೆರಳುವಂತೆ ಮಾಡಿ ಪ್ರಾಣ ಉಳಿಸಿದ ಎಂದು ಸಂಪ್ರದಾಯ ಹೇಳುತ್ತದೆ. ಆ ಗೆಲುವಿನ ದಿನವೇ ನಾಗರ ಪಂಚಮಿ ಎಂದು ಹಲವರು ನಂಬುತ್ತಾರೆ. ನಾಗ ಭೂಮಿಯ ಒಡೆಯ ಎಂಬ ಭಾವದಿಂದ ನಾಗರ ಪಂಚಮಿಯಂದು ಸಾಮಾನ್ಯವಾಗಿ ಭೂಮಿ ಅಗೆಯುವುದು, ನೆಗಿಲು ಹೂಡುವುದು, ತರಕಾರಿ ಹೆಚ್ಚುವುದು, ಕೊಯ್ಯುವುದು, ಎಣ್ಣೆಯಲ್ಲಿ ಕರಿಯುವುದು ಮತ್ತು ಹೊಲಿಯುವುದು, ಭೂಮಿಯೊಳಗೆ ಇರಬಹುದಾದ ಹಾವುಗಳಿಗೆ ತೊಂದರೆ ಆಗಬಾರದು ಎಂಬುದು ಇದರ ಹಿಂದಿನ ಭಾವ. ಕರಿದ ತಿಂಡಿ ಬಿಟ್ಟು ಹಬೆಯಲ್ಲಿ ಬೇಯಿಸಿದ ಪದಾರ್ಥಗಳನ್ನೇ ಮಾಡುವುದು ಸಹ ಇದೇ ಕಾರಣಕ್ಕೆ. ಇವು ಪ್ರಾದೇಶಿಕ ಹಾಗೂ ಸಂಪ್ರದಾಯಕ್ಕೆ ತಕ್ಕಂತೆ ಆಚರಣೆಗಳು ಮಾಡುವರು. ಎಲ್ಲ ಮನೆಯಲ್ಲೂ ಒಂದೇ ರೀತಿ ಇರಬೇಕೆಂದಿಲ್ಲ. ನಾಗನು ಭಾರತೀಯ ಸಂಪ್ರದಾಯದಲ್ಲಿ ಬರೀ ಹಾವಲ್ಲ, ಭೂಮಿಯ ಫಲವಂತಿಕೆ, ಮಳೆ, ವಂಶ ಸಂತಾನ ಮತ್ತು ರಕ್ಷಣೆಯ ಸಂಕೇತ. ಶಿವನ ಕೊರಳಲ್ಲಿ ವಾಸುಕಿ, ವಿಷ್ಣುವಿಗೆ ಶೇಷಶಯನ, ಸುಬ್ರಹ್ಮಣ್ಯನೇ ನಾಗರೂಪಿ, ಹೀಗೆ ನಾಗದೇವತೆಗಳ ಜೊತೆ ಬೆಸೆದುಕೊಂಡಿದ್ದಾನೆ. ನಾಗದೋಷ, ಸಂತಾನ ಸಮಸ್ಯೆ ಇರುವವರು ಈ ದಿನ ವಿಶೇಷವಾಗಿ ನಾಗ ಪೂಜೆ ಮಾಡಿಸುತ್ತಾರೆ. ಕರ್ನಾಟಕದ ಹಲವು ಮನೆಗಳಲ್ಲಿ ಇದು ಸಹೋದರ ಸಹೋದರಿಯರ ಬಂಧದ ಹಬ್ಬ. ಹೆಣ್ಣು ಮಕ್ಕಳು ಸಹೋದರರ ಒಳ್ಳೆಯದಕ್ಕಾಗಿ ನಾಗನಿಗೆ ಹಾಲೆರೆದು ಹರಸುತ್ತಾರೆ. ಸಂಪ್ರದಾಯದ ಪ್ರಕಾರ ಗರುಡ ಮತ್ತು ನಾಗರ ನಡುವಿನ ಹಳೆಯ ವೈರವನ್ನು ಈ ದಿನದ ಪೂಜೆ ಶಮನ ಮಾಡುತ್ತದೆ ಎಂಬ ನಂಬಿಕೆಯೂ ಇದೆ. ನಾಗರ ಪಂಚಮಿ ಪೂಜಾ ವಿಧಾನವು ಊರು ಮತ್ತು ಮನೆ ಸಂಪ್ರದಾಯಕ್ಕೆ ತಕ್ಕಂತೆ ಸ್ವಲ್ಪ ಬದಲಾಗುತ್ತದೆ.
ಬೆಳಗ್ಗೆ ಮಂಗಳ ಸ್ನಾನ ಮಾಡಿ ಮನೆಯಲ್ಲಿನ ಬೆಳ್ಳಿನಾಗ, ಅಶ್ವತ್ಥಕಟ್ಟೆಯ ನಾಗಕಲ್ಲು, ಉರಹುತ್ತ ಅಥವಾ ಸಮೀಪದ ಸುಬ್ರಹ್ಮಣ್ಯ ಅಥವಾ ನಾಗ ದೇವಾಲಯಕ್ಕೆ ಹೋಗುತ್ತಾರೆ. ಕೆಲವರು ಈ ದಿನ ಉಪವಾಸ ಇಲ್ಲವೇ ಫಲಾಹಾರ ಮಾಡುತ್ತಾರೆ. ಸಾಮಾನ್ಯವಾಗಿ ಚೌತಿ ಉಪವಾಸ, ಪಂಚಮಿ ಹಬ್ಬದೂಟ ಮಾಡುವರು. ನಾಗ ಕಲ್ಲು ಅಥವಾ ಹುತ್ತಕ್ಕೆ ಹಸಿ ಹಾಲು ಎರೆಯುತ್ತಾರೆ. ಆಗದಿದ್ದಲ್ಲಿ ಮನೆಯಲ್ಲಿನ ಬೆಳ್ಳಿ ನಾಗನಿಗೆ ಹಾಲು ಎರೆದು ಜೊತೆಗೆ ಅರಿಶಿನ, ಕುಂಕುಮ, ಗಂಧ, ಹೂವು, ನೆನೆಸಿದ ಕಡಲೆ, ತೆಂಗಿನಕಾಯಿ ಅರ್ಪಿಸುತ್ತಾರೆ. ಇನ್ನು ಕೆಲವರು ಹಾಲಿನ ಜೊತೆಗೆ ಭತ್ತದ ಅರಳನ್ನು ಎರೆದು ಪ್ರಾಣರಕ್ಷಣೆ ಮಾಡೆಂದು ಬೇಡುವರು. ಪೂಜೆಗೆ ಬಳಸಿದ ಹಾಲನ್ನು ಮನೆಗೆ ತಂದು ಪ್ರಸಾದವಾಗಿ ಹಂಚುವ ಪದ್ಧತಿ ಹಲವೆಡೆ ಇದೆ. ನಂತರದಲ್ಲಿ ನಾಗರಾಜ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶ್ರೀ ನಾಗದೇವತಾ ಅಷ್ಟೋತ್ತರ ಶತನಾಮಾವಳಿ ಪಠಿಸಬಹುದು. ನೈವೇದ್ಯವಾಗಿ ಕರಿಯದ ತಿಂಡಿಗಳಾದ ತಂಬಿಟ್ಟು, ಕಾಯಿ ಕಡುಬು, ನುಚ್ಚಿನುಂಡೆ, ಕಡಲೆಬೇಳೆ ಪಾಯಸ, ಚಿಗಳಿ, ಎಳ್ಳುಂಡೆ, ಹಬೆಯಲ್ಲಿ ಬೇಯಿಸಿದ ಸಿಹಿ ತಿಂಡಿಗಳಿಗೆ ಆ ದಿನ ಆದ್ಯತೆ. ಪೂಜೆಯ ನಂತರ ಹೆಣ್ಣು ಮಕ್ಕಳು ಸಹೋದರರಿಗೆ ತಿಲಕವಿಟ್ಟು ಅವರ ಬೆನ್ನಿಗೆ ಹಾಲು, ತುಪ್ಪ ಸವರಿ ಆಯುಷ್ಯ ಹಾರೈಸುವ ಆಚರಣೆ ಹಲವು ಮನೆಗಳಲ್ಲಿದೆ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಇಂದು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಬಲ್ಲಿರಿ. ನೀವು ಹೆಚ್ಚಿನ ಪ್ರಮಾಣದ ಹಣವನ್ನು ಹೊಂದಿರುತ್ತೀರಿ. ನಿಮ್ಮ ಹಣವನ್ನು ಮನೆ ಖರೀದಿ ಅಥವಾ ಇತರ ಆಸ್ತಿಯಲ್ಲಿ ಹೂಡಿಕೆ ಮಾಡಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಅವಕಾಶಗಳು ದೊರೆಯಲಿದೆ. ಪ್ರೇಮ ಸಂಬಂಧಗಳಿಗೆ ದಿನ ತುಂಬಾ ಉತ್ತಮವಾಗಿದೆ. ದಂಪತಿಗಳು ಸುಮಧುರ ಸಮಯವನ್ನು ಕಳೆಯುವಿರಿ. ಈ ದಿನ ದೂರ ಪ್ರಯಾಣ ಮಾಡುವಿರಿ. ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದು. ವೃಷಭ ರಾಶಿ. ಇಂದು ಉದ್ಯೋಗದಲ್ಲಿ ಜವಾಬ್ದಾರಿಯುತ ಕೆಲಸವನ್ನು ಪಡೆಯುವ ಸಾಧ್ಯತೆಯಿದೆ. ಈ ದಿನ ತುಂಬಾ ಮುಖ್ಯವಾದ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುವಿರಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮ್ಮ ಆದಾಯ ಹೆಚ್ಚುವುದು. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ಮಾಡಲು ಸಿದ್ಧರಾಗಿರುತ್ತಾರೆ. ನಿಮ್ಮ ಹಳೆಯ ರೋಗಗಳಿಂದ ಮುಕ್ತಿಗೆ ಮಾರ್ಗ ದೊರೆಯುವುದು. ವಿವಾದಗಳಿಂದ ದೂರ ಉಳಿಯಿರಿ. ಈ ದಿನ ಆಹ್ಲಾದಕರ ಹಾಗೂ ಶಾಂತಿಯುತವಾಗಿ ಕಳೆಯುವುದು. ಮಿಥುನ ರಾಶಿ. ನೀವು ಇಂದು ತುಂಬಾ ಕ್ರಿಯಾಶೀಲರಾಗಿರುತ್ತೀರಿ. ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ಕೆಲವರು ನಿಮ್ಮ ಕೆಲಸಗಳನ್ನು ಅಡ್ಡಿಪಡಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಣ ಮಾಧ್ಯಮದವರಿಗೆ ಮತ್ತು ಜ್ಞಾನಾಸಕ್ತರಿಗೆ ಅನುಕೂಲಕರವಾಗಿದೆ. ನಿಮ್ಮ ಬುದ್ಧಿವಂತಿಕೆಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ಒಳ್ಳೆಯ ಫಲಿತ ಕಾಣುವಿರಿ. ಮನೆಯವರೊಡನೆ ಗುಣಮಟ್ಟದ ಸಮಯ ಕಳೆಯಿರಿ. ಅದರಲ್ಲೂ ನಿಮ್ಮ ಮಕ್ಕಳಿಗಾಗಿ ಸಮಯ ನೀಡಿ. ಕಟಕ ರಾಶಿ. ಇಂದು ಭಾರಿ ಹೂಡಿಕೆಗಳನ್ನು ಮಾಡಬೇಡಿ. ನಷ್ಟವಾಗುವ ಸಾಧ್ಯತೆಯಿದೆ. ವೃತ್ತಿಯಲ್ಲಿ ಜವಾಬ್ದಾರಿಗಳು ಹೆಚ್ಚುವವು. ವಿವಾದಗಳಿಗೆ ಸಿಲುಕಬೇಡಿ. ನೀವು ಸೋಲು ಕಾಣುವುದರ ಜೊತೆಗೆ ಅವಮಾನ ಎದುರಿಸಬೇಕಾಗುವುದು. ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಕೆಲವು ತೊಂದರೆಗಳು ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಾಗಬಹುದು. ನಿಮ್ಮವರಿಗಾಗಿ ಸ್ವಲ್ಪ ನಿಮ್ಮ ಸಮಯವನ್ನು ನೀಡಿ. ವಾಹನ ಚಲಿಸುವಾಗ ಎಚ್ಚರವಿರಲಿ. ಸಿಂಹರಾಶಿ. ಈ ದಿನ ನೀವು ತಾಂತ್ರಿಕ ವಿಷಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಹಣಕಾಸಿನ ಅನುಕೂಲತೆ ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ನೀವು ಪ್ರಶಂಸಿಸಲ್ಪಡುವಿರಿ ಮತ್ತು ಪ್ರಮೋಷನ್ ದೊರೆಯಬಹುದು. ನಿಮ್ಮ ಹಣಕಾಸಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುವುದು. ಹೂಡಿಕೆಯ ಯೋಜನೆಗಳನ್ನು ಮಾಡುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿರುವವರಿಗೆ ಜಯ ಸಿಗುವುದು. ನಿಮ್ಮ ಸಂಗಾತಿಯಿಂದ ಅಮೂಲ್ಯವಾದ ಉಡುಗೊರೆ ಪಡೆಯುವಿರಿ. ಕನ್ಯಾ ರಾಶಿ. ಈ ದಿನ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಅಸಹಕಾರವಿರುವುದು. ಈ ದಿನ ನಿಮ್ಮ ನಿರೀಕ್ಷೆಗೆ ಅಂದುಕೊಂಡಂತೆ ಕೆಲಸಗಳು ನಡೆಯದೇ ಇರಬಹುದು, ಆದರೆ ಕೆಲಸ ನೆರವೇರುವುದು. ಈ ದಿನದ ಅಂತ್ಯದ ವೇಳೆಗೆ ನಿಮಗೆ ಧನಲಾಭವಾಗಬಹುದು. ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು ಮತ್ತು ಎಲ್ಲಾ ನಿಮ್ಮನ್ನು ಪ್ರೀತಿಸುವರು. ಮಕ್ಕಳು ತಮ್ಮ ವಿದ್ಯೆಯಲ್ಲಿ ಅಜಾಗರೂಕರಾಗಬಹುದು. ಎಲ್ಲರೊಡನೆ ಸಂತೋಷದಿಂದ ದಿನವನ್ನು ಕಳೆಯುವಿರಿ. ತುಲಾ ರಾಶಿ. ಇಂದು ದಿನದ ಆರಂಭದಲ್ಲಿ ಹೆಚ್ಚಿನ ಕೆಲಸಗಳಿರುವವು. ವೃತ್ತಿ ಸ್ಥಳದಲ್ಲಿ ನೀವು ಮಾಡುತ್ತಿರುವ ಕೆಲಸದ ಒಳಿತು ಕೆಡುಕುಗಳ ಅವಲೋಕನ ಮಾಡಿಕೊಳ್ಳಿ. ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪ್ರಯತ್ನದಿಂದ ಮಾರಾಟ ಅಥವಾ ಕೊಳ್ಳುವಿಕೆಯಲ್ಲಿ ಲಾಭವನ್ನು ಪಡೆಯುತ್ತೀರಿ. ಮತ್ತೊಬ್ಬರಿಗೆ ಮೋಸ ಮಾಡುವ ಮನಸ್ಸಾಗುವುದು. ಹಾಗೆ ಮಾಡಿದ್ದಲ್ಲಿ ಪರಿಣಾಮ ಎದುರಿಸಬೇಕಾದೀತು. ವಿವಾದಗಳಿಂದ ದೂರವಿರಿ. ವೃಶ್ಚಿಕ ರಾಶಿ. ಇಂದು ಮಾನಸಿಕ ತುಮುಲತೆ ಇರುವುದು. ಸ್ನೇಹಿತರ ಅಥವಾ ಪರಿಚಯಸ್ಥರ ವರ್ತನೆಯಿಂದ ನಿಮ್ಮ ಸಮಯ ಹಾಗೂ ಮಾನಸಿಕ ಶಾಂತಿಗೆ ಧಕ್ಕೆ ಬರಬಹುದು. ಅನಿವಾರ್ಯವಾಗಿ ಅತಿಯಾದ ಖರ್ಚುಗಳನ್ನು ಎದುರಿಸುವ ಸಂದರ್ಭಗಳು ಬರಬಹುದು, ಆದರೆ ನೀವು ಅದನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಇಂದು ಯಾವುದೇ ಹೊಸ ಕೆಲಸ ಅಥವಾ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅನವಶ್ಯಕ ವಿವಾದಗಳಿಂದ ದೂರ ಉಳಿಯಿರಿ. ಧನುರಾಶಿ.
ಇಂದು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ದೊರೆಯುವುದು, ನಿಮ್ಮ ನಿರೀಕ್ಷೆಗೂ ಮೀರಿ ಜನಗಳ ಸಹಾಯ ಮತ್ತು ಮೆಚ್ಚುಗೆ ದೊರೆಯುವುದು. ನಿಮಗೆ ಬರಬೇಕಿದ್ದ ಬಾಕಿ ಹಣಕಾಸು ನಿಮಗೆ ಮರುಪಾವತಿಯಾಗುವುದು. ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಉತ್ತಮ ದಿನ. ಇಂದು ನಿಮ್ಮ ಮಿತ್ರರನ್ನು ಭೇಟಿ ಮಾಡುವಿರಿ ಹಾಗೂ ಕುಟುಂಬದವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ನ್ಯಾಯಾಲಯದ ಪ್ರಕರಣಗಳು ನಿರ್ಧಾರ ನಿಮ್ಮ ಪರ ಆಗುವುದು. ಮಕರ ರಾಶಿ, ಇಂದು ಎಲ್ಲಾ ಕೆಲಸಗಳಿಗೂ ಅನುಕೂಲಕರ ದಿನ. ಹೊಸ ಉದ್ಯೋಗ ಆರಂಭಿಸಬಹುದು. ನಿಮ್ಮ ಕೆಲಸವನ್ನು ಚುರುಕಾಗಿ ಮಾಡುವಿರಿ, ಆದರೂ ಕೆಲವೊಂದು ಸಮಸ್ಯೆಗಳೊಂದಿಗೆ ಪೂರ್ಣಗೊಳ್ಳುವು. ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವಿರಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚುವುದು. ನಿಮ್ಮ ಸಂಗಾತಿಯೊಂದಿಗಿನ ವಿವಾದಗಳು ಬಗೆಹರಿದು ಕುಟುಂಬದವರೊಂದಿಗೆ ಸಂತೋಷಕರ ಸಮಯವನ್ನು ಕಳೆಯುವಿರಿ. ಕುಂಭರಾಶಿ, ಈ ದಿನ ಆರ್ಥಿಕ ವಿಷಯಗಳಿಗೆ ಅಷ್ಟು ಉತ್ತಮವಾಗಿರುವುದಿಲ್ಲ. ಇಂದು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ದಿನ ಉತ್ತಮವಿದೆ. ಇಂದು ಮಾಡಿದ ಕಾರ್ಯಗಳ ಫಲ ಹೆಚ್ಚು ಪ್ರಯೋಜನಕಾರಿಯಾಗುವುದು. ನಿಮ್ಮ ವ್ಯಾಪಾರಕ್ಕಾಗಿ ಇಂದು ಸಾಲ ತೆಗೆದುಕೊಳ್ಳಬಹುದು. ಕಾನೂನು ವಿಷಯಗಳಲ್ಲಿ ಹುಷಾರಾಗಿರಿ. ದಾಖಲೆಗಳ ಬಗ್ಗೆ ಕಾಳಜಿ ವಹಿಸಿ. ಕುಟುಂಬದವರೊಡನೆ ಖರೀದಿಗೆ ಹೋಗಬಹುದು. ಇಂದು ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ. ಮೀನರಾಶಿ, ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಮೊದಲು ನಿಮ್ಮ ಹಿತೈಷಿಗಳನ್ನು ಸಂಪರ್ಕಿಸಿ. ಕೆಲಸದಲ್ಲಿ ಏಕಾಗ್ರತೆ ಮಾಡಲು ಕಷ್ಟವಾಗಬಹುದು, ಆದರೆ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಜನ ನಿಮ್ಮನ್ನು ವಿರೋಧಿಸಬಹುದು ಹಾಗೂ ನಿಮ್ಮ ವಿರುದ್ಧ ವದಂತಿಗಳನ್ನು ಹಬ್ಬಿಸಬಹುದು. ಈ ದಿನ ಪ್ರಯಾಣ ಮಾಡುವವರಿದ್ದಲ್ಲಿ ವಂಚನೆಯ ಬಗ್ಗೆ ಎಚ್ಚರವಿರಲಿ. ಇಂದು ಯಾರನ್ನು ಹೆಚ್ಚಾಗಿ ನಂಬಬೇಡಿ. ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.